ಹಾಯ್ ಎಲ್ಲರಿಗೂ ನಮಸ್ಕಾರ. ಶಿಶೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫ್ರೈಡ್ ರೈಸ್ ಮಾಡೋಕೆ 1 ಗ್ಲಾಸ್ ರೈಸ್ ತಗೊಂಡು ನಾವು ಅದ್ರ 4ರಷ್ಟು ನೀರನ್ನ ಇಟ್ಬಿಟ್ಟು ಬಾಯ್ಲ್ ಮಾಡಿ ಅದರಲ್ಲಿ ನಂತರ ನೆನೆ ಹಾಕೊಂಡಿರೋ ರೈಸ್ನ ಹಾಕಿ ರೈಸ್ನ ಇದು ಮಾಡ್ಕೋಬೇಕು, ಬಗ್ಗಿಸ್ಕೊಂಡು ಅದನ್ನ ಫುಲ್ಲು ಬಸ್ಬಿಟ್ಟು ಫುಲ್ಲು ಸ್ವಲ್ಪ ಅಗ್ಲು ತರ ಇದ್ರೆ ಚೆನ್ನಾಗಿರುತ್ತೆ. ಫ್ರೈಡ್ ರೈಸ್ಗೆ ಹೋಟ್ಲು ಸ್ಟೈಲಲ್ಲಿ ಇರುತ್ತೆ. ಅದನ್ನ ಬಗ್ಗಿಸ್ಬಿಟ್ಟು ಸ್ವಲ್ಪ 1-2 ಮಿನಿಟ್ಸ್ ಒಲೆ ಮೇಲೆ ಇಟ್ಬಿಟ್ಟು ಮುಚ್ಚಿಬಿಟ್ಟು ಆಫ್ ಮಾಡ್ಕೊಂಡ್ಬಿಡಿ. ಅಂದ್ರೆ ರೈಸ್ ಮಾಡುವಾಗ ನಾನು ತೋರಿಸ್ತೀನಿ. ಇವಾಗ ನೋಡಿ, ನಾನು 1 ಗ್ಲಾಸ್ ರೈಸ್ ತಗೊಂಡಿದ್ದೀನಿ, ಅದಕ್ಕೆ 4 ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಪಾತ್ರೆಯಲ್ಲಿ. ಇವಾಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ರೈಸ್ನ ನೋಡಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ರೈಸ್ ಸೋನಾ ಮಸೂರಿ ರೈಸ್ ನಾನು ತಗೊಂಡಿದ್ದೀನಿ. ಬಾಸುಮತಿ ರೈಸ್ ಚೆನ್ನಾಗಿರುತ್ತೆ. ನಾನು ಸೋನಾ ಮಸೂರಿ ರೈಸಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೇನು ವೆಜಿಟೇಬಲ್ಸ್ ಬೇಕು ಅಂತ ಇವಾಗ ರೈಸ್ ನೀರು ಕಾಯ್ತಾ ಇದೆ ನೋಡಿ. ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್, ಬೀನಿಸು ಅಷ್ಟೇ ನಾನು ವೆಜಿಟೇಬಲ್ಸ್ ತಗೊಂಡಿರೋದು. ಕೋಸ್ ಹಾಕ್ಬೋದು, ಕ್ಯಾಪ್ಸಿಕಮ್ ಹಾಕ್ಬೋದು. ಇವಾಗ ನನ್ನ ಹತ್ರ ಇದೆರಡು ವೆಜಿಟೇಬಲ್ಸ್ ಇದೆ, ಅದೆರಡು ಯೂಸ್ ಮಾಡ್ತಾ ಇದ್ದೀನಿ. 1 ಮುಕ್ಕಾಲು ಆನಿಯನ್ ತಗೊಂಡಿದ್ದೀನಿ, ಜಾಸ್ತಿ ಹಾಕ್ಬಾರ್ದು ಆನಿಯನ್. ಮತ್ತೆ 4-5 ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಗ್ರೀನ್ ಚಿಲ್ಲೀಸ್ನ ಕ್ರಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ ತಗೊಂಡಿದ್ದೀನಿ ಅಷ್ಟೇ. ಇದನ್ನ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಡ್ ಮಾಡ್ಕೋಬಹುದು. ಅದನ್ನ ಮಾಡುವಾಗ ತೋರಿಸ್ತೀನಿ ಹೇಗೆ ಅಂತ. ನೋಡಿ, ನೀರು ಕಾಯ್ತಾ ಇದೆ ಆಯ್ತಾ. ಇವಾಗ ನೀರು ಕುದೀತಾ ಇದೆ. ನಾನು ನೆನೆ ಇಟ್ಕೊಂಡಿರೋ ರೈಸ್ನ ಇದರಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು 1 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು. ಆಯಿಲ್ ಏನಕ್ಕಾಗೋದಂತೆ ರೈಸ್ ಅಂಟ್ಕೊಳ್ಳಲ್ಲ, ಉದುರಾಗಿರುತ್ತೆ, ಅದಕ್ಕೆ ಆಯಿಲ್ ಹಾಕೋದು. ನೋಡಿ, ಸ್ವಲ್ಪ ಸಾಲ್ಟ್ ಅಷ್ಟೇ ಹಾಕ್ಬಿಟ್ಟು ಇದಕ್ಕೆ ಲಿಡ್ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಅದು ಉಕ್ಕು ಬರುವಾಗ ತೆಗಿಯೋಣ ಆಯ್ತಾ. ಫಸ್ಟ್ ನಾನು ಗಣೇಶ ಸಾಂಗಿಂದ ಸ್ಟಾರ್ಟ್ ಮಾಡ್ತೀನಿ, ಗಣೇಶ ಸ್ತುತಿಯಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ಕಾಲೇಜ್ ಡೇಸ್ ಅಲ್ಲೆಲ್ಲ ಬಂದು ಪ್ರೈಸ್ ತಗೊಂಡಿದ್ದೀನಿ. ನೋಡೋಣ, ನಾನು ಡಿವೋಷನಲ್ ಸಾಂಗ್ಸ್ ಅಲ್ಲೂ ಪ್ರೈಸ್ ತಗೊಂಡಿದ್ದೀನಿ ಆಯ್ತಾ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನಕ್ಕೆ ಕೈ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೇ. ನೋಡಿ, ಸಾಂಗ್ಸ್ ನಾನೇನು ಟ್ರಯಲ್ ಏನು ಮಾಡಿಲ್ಲ, ಡೈರೆಕ್ಟ್ ಆಗಿ ಆಡಿದ್ದೀನಿ. ಹೇಗಿದೆ ಅಂತ ಹೇಳಿ ಇದರಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಇದು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ನಾನೊಂದು ಸಾಂಗ್ ಹಾಕ್ತೀನಿ ಆಯ್ತಾ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೇಮ ಶಾಶ್ವತ, ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ. ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ರೈಸ್ ಕುದೀತಾ ಇದೆ. ಇದು ಸ್ವಲ್ಪ ಬೇಯಬೇಕು. 80% ಬೆಂದ ಮೇಲೆ ಇದನ್ನ ಸ್ಟ್ರೈನ್ ಮಾಡಿಬಿಡ್ಬೇಕು. ನೀರೆಲ್ಲ ಬಗ್ಗಿಸ್ಬಿಟ್ಟು
ಒಂದು 2 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಆಫ್ ಮಾಡಿಬಿಡ್ಬೇಕು. ರೈಸ್ ಉದ್ದುದ್ರಾಗಿ ತಯಾರಾಗಿರುತ್ತೆ. ಮತ್ತೆ ರೈಸ್ ಆದ್ಮೇಲೆ ತೋರಿಸ್ತೀನಿ ಆಯ್ತಾ. ನೋಡಿ ರೈಸ್ ರೆಡಿಯಾಗಿ ಇಟ್ಕೊಂಡಿದ್ದೀನಿ, ಉದ್ದುದ್ರಾಗಿದೆ, ಆರಿದೆ ರೈಸು. ಮತ್ತು ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಆಗ ಫಸ್ಟ್ ಸ್ಟವ್ ಆನ್ ಮಾಡ್ಕೊತೀನಿ. ಒಂದು ದಪ್ಪ ತಳ ಇರೋ ಪಾತ್ರೆ ಇಟ್ಕೋಬೇಕು. ಪಾತ್ರೆ ಇಟ್ಕೊಂಡು ನಂತರ ಅದಕ್ಕೆ ಆಯಿಲ್ ಏನು ಜಾಸ್ತಿ ಹಾಕೋಬೇಕಾಗಿಲ್ಲ, ಕಮ್ಮಿನೇ ಇರಲಿ ಇದಕ್ಕೆ ಫ್ರೈಡ್ ರೈಸ್ಗೆ. 4 ಅಷ್ಟೇ ನೋಡಿ, ಸ್ವಲ್ಪ ಚೂರಿ ಆಯಿಲ್ ಹಾಕಿರೋದು ನಾನು. ಅದಕ್ಕೆ ಆಯಿಲಿ ಈಗ ಸ್ವಲ್ಪ ಆಯಿಲ್ ಚೆನ್ನಾಗಿ ಕಾಯ್ದಿದೆ. ಇವಾಗ ಫಸ್ಟು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ತುಪ್ಪದಾಗ ಕಟ್ಟಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಗ್ರೀನ್ ಚಿಲ್ಲೀಸ್ ಕ್ರಷ್ ಮಾಡಿ ಇಟ್ಕೊಂಡು ಆ್ಯಡ್ ಮಾಡ್ಕೋಬೇಕು. ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟೇ. ಆಮೇಲೆ ಅದಕ್ಕೇನೆ ಆನಿಯನ್ ಇದು ಲಾಂಗ್ ಆಗಿ ಕಟ್ ಮಾಡ್ಕೊಂಡು, ಜಾಸ್ತಿ ಬೇಡ. ಇದೆಲ್ಲ ತುಂಬ ಫ್ರೈ ಆಗಬಾರ್ದು, ಸುಮ್ಮನೆ ಹಂಗೆ ಹುರ್ಕೋಬೇಕಷ್ಟೇ. ಒಂದು 50% ಆದರೆ ಸಾಕು, ತುಂಬ ಹೋಗಿ ಥರ ಫ್ರೈ ಮಾಡಬಾರ್ದು. ನೆಕ್ಸ್ಟ್ ಹಾಗೆಯೇ ನೋಡಿ ನಾನು ಬೀನ್ಸು ಕ್ಯಾರೆಟ್ ಎರಡನ್ನೂ ಹಾಕ್ತೀನಿ. ತುಂಬ ಈಸಿ ರೆಸಿಪಿ ಮಾಡಿ ನೋಡಿ. ಮಕ್ಕಳಿಗೆ ಸ್ಕೂಲ್ ಕೂಡ ಮಾಡ್ಕೊಟ್ಬಿಡ್ಬೋದು, ಈಸಿಯಾಗಿರುತ್ತೆ. ರೈಸ್ ಒಂದು ಮಾಡಿಟ್ಕೊಂಡ್ಬಿಟ್ರೆ ಸಾಕು. ಚೆನ್ನಾಗಿ ಫ್ರೈ ಮಾಡ್ತೀನಿ ನೋಡಿ. ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ ನಾನು. ಈ ವೆಜಿಟೇಬಲ್ಸ್ ಆದಷ್ಟು ಇದಕ್ಕೆ ನೀವು ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಎಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಇವಾಗ ಬೀನ್ಸ್, ಕ್ಯಾರೆಟ್ ಎರಡಿದೆ ವೆಜಿಟೇಬಲ್ಸ್, ಅದಕ್ಕೆ ಅದನ್ನು ಹಾಕಿ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಸಾಸಸ್ ಏನು ಆ್ಯಡ್ ಮಾಡ್ತಾ ಇಲ್ಲ ಇವತ್ತು, ನನಗೆ ಬರೀ ಪ್ಲೈನ್ ಆಗಿ ಮಾಡ್ತಾ ಇದ್ದೀನಿ. ಇದೇ ಇದರಲ್ಲಿ ಎಗ್ ಫ್ರೈಡ್ ರೈಸು ಇನ್ನೊಂದು ಟೈಮ್ ತೋರಿಸ್ತೀನಿ. ಅಷ್ಟೇ, ಜಾಸ್ತಿ ಫ್ರೈ ಮಾಡಬಾರ್ದು. ಇವಾಗ ರೈಸ್ನ ಆ್ಯಡ್ ಮಾಡ್ಕೋಬೇಕು ನೋಡಿ, ಈ ಥರ ಉದುರಾಗಿರ್ಬೇಕು ರೈಸ್. ಸ್ವಲ್ಪ ಹೀಗೆ ಉರಿಬೇಕು ರೈಸ್ನ. ಫ್ರೈಡ್ ರೈಸ್ ಅಂದರೆ ಸ್ವಲ್ಪ ಫ್ರೈ ಮಾಡೋದು ರೈಸ್ನ ಅಷ್ಟೇ ನೋಡಿ. ತುಂಬ ಸುವಾಸನೆ ಸ್ಮೆಲ್ ಬರ್ತಾ ಇದೆ, ಗಮ್ ಅಂತ ಇದೆ. ಇದಕ್ಕೆ ನಾನು ಯಾವುದೇ ರೀತಿ ಪೌಡ್ರು, ಗರಂ ಮಸಾಲನೋ ಏನೂ ಆ್ಯಡ್ ಮಾಡ್ತಾ ಇಲ್ಲ. ನಾನು ಆ್ಯಡ್ ಮಾಡೋದು ಮಾತ್ರ ಪೆಪ್ಪರ್ ಪೌಡ್ರು, ವೈಟ್ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡೋದು ಚೆನ್ನಾಗಿರುತ್ತೆ. ಇವಾಗ ವೈಟ್ ಪೆಪ್ಪರ್ ಪೌಡ್ರ್ ಇಲ್ಲ, ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡ್ರೇ ಆ್ಯಡ್ ಮಾಡ್ತೀನಿ. ನಾನು ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನೇನು ಸ್ಟೈಲಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ ಅಷ್ಟೇ. ಇದೆ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಹಾಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಸ್ಪ್ರಿಂಗ್ ಆನಿಯನ್ ಸೀಸನ್ ಇಲ್ಲ ಅನ್ಕೊಂಡಿನಿ. ಸರಿ, ಡಿಶ್ ಔಟ್ ಮಾಡಿ ಇವಾಗ ತೋರಿಸ್ತೀನಿ ಆಯಿತಾ. ನೋಡಿ, ಬಿಸಿ ಬಿಸಿ ಫ್ರೈಡ್ ರೈಸ್ ರೆಡಿಯಾಗಿದೆ. ಟೊಮೆಟೊ ಕೆಚಪ್ ಇಟ್ಕೊಂಡು ತಿನ್ಬೋದು, ಇಲ್ಲ ಹಾಗೆ ಕೂಡ
ತಿನ್ಬೋದು. ನೋಡಿ, ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಆಯಿತಾ. ಕಮೆಂಟ್ಸಲ್ಲಿ ಹೇಗಿದೆ ಅಂತ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.